ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದ್ವು. ಈ ಮೈತ್ರಿಯ ವಿಚಾರಕ್ಕೆ ಇವತ್ತು ದೇವೇಗೌಡರು ಮತ್ತೆ ಅಸಮಾಧಾನದ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಸಲುವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ್ವು. ಆದರೆ ಸಮನ್ವಯದ ವಿಚಾರದಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೀಲೇ ಇಲ್ಲ. ಮಂಡ್ಯ ಟಿಕೆಟ್ ಕೈ ತಪ್ಪಿದ ಕಾರಣದಿಂದ ಅಸಮಾಧಾನಗೊಂಡಂತೆ ಇರುವಂತಹ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರವಾಗಿ ಎಲ್ಲಿಯೂ ಕೂಡ ಪ್ರಚಾರ ನಡೆಸಲಿಲ್ಲ. ಪ್ರಚಾರದ ಅವಧಿಯಲ್ಲಿ ಮಂಡ್ಯ ಕಡೆ ಮುಖ ಮಾಡಲಿಕ್ಕೂ ಕೂಡ ಇಲ್ಲ. ಇವತ್ತು ಪ್ರಚಾರ ನಿಗದಿಯಾಗಿದ್ರೂ ಅದು ಕೂಡ ಕಡೆ ಕ್ಷಣದಲ್ಲಿ ರದ್ದಾಗಿದೆ. ಪಕ್ಷದ ಕಡೆ ಕೈ ತೋರಿಸಿ ಸುಮಲತಾ ಸುಮ್ಮನಾಗಿದ್ದಾರೆ. ಇದರ ಜೊತೆಗೆ ಸುಮಲತಾ ಆಪ್ತ ನಟ ದರ್ಶನ್ ಕಳೆದ 4 ದಿನಗಳಿಂದ ಮಂಡ್ಯ ಜಿಲ್ಲಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸಿದರು. ಇದು ದೋಸ್ತಿ ಪಕ್ಷಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹಾಸನದಲ್ಲಿ ಕೊನೆಯ ದಿನದವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಸಹಕಾರ ಸಿಗಲೇ ಇಲ್ಲ. ಈ ಎರಡು ಬೆಳವಣಿಗೆಗಳ ಬಗ್ಗೆ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾಟ್ ಆಲ್, ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿ, ಅದರಿಂದ ಏನೋ ಕುಮಾರಸ್ವಾಮಿಗೆ ಅಪಾಯ ಆಗ್ಬಿಡುತ್ತೆ.